ಸೊ ಅವರೆಲ್ಲ ಫುಲ್ ಈ ಥರ ಹೇರ್ ಟೈ ಮಾಡಬೇಕಾಗುತ್ತೆ. ಸೊ ನೀವೇ ನೋಡ್ಬೋದು ಎಷ್ಟು ವಾಲ್ಯೂಮ್ ಕೊಡ್ತಾರೆ ಇದು ಅಂತ ಹೇಳ್ಬಿಟ್ಟು ಕ್ಲಿಪ್ ಕೊಟ್ಟಿರ್ತಾರೆ. ಸೊ ಅದನ್ನು ನಮ್ಮ ಕೂದಲು ರೂಟ್ ಏನಿರುತ್ತೆ ಸೊ ಅದಕ್ಕೆ ನನ್ನ ಕೂದಲು ಈ ಥರ ಇದೆ, ಇದನ್ನು ಹೆಂಗೆ ಫಿಕ್ಸ್ ಮಾಡೋದು ನೋಡಿ. ಹಾಯ್ ನಮಸ್ಕಾರ, ನಾನು ವನಶ್ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಏನು ತೋರಿಸ್ತಾ ಇದ್ದೀನಪ್ಪ ಅಂತಂದ್ರೆ ನನ್ನ ಹತ್ರ ಇರುವಂಥ ಹೇರ್ ಎಕ್ಸ್ಟೆನ್ಷನ್. ಇವಾಗ ನನ್ನ ಹತ್ರ ಇರುವಂಥ ಫಸ್ಟ್ ಹೇರ್ ಅಸೆಸರಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹೇರಿಂದ ಅಂದರೆ ಸಿಂಥೆಟಿಕ್ ಹೇರಿಂದ ಮಾಡಿರುವಂಥ ಒನ್ ಆಫ್ ದ ಹೇರ್ ಅಸೆಸರಿ ಅಂತ ಹೇಳ್ಬೋದು. ಇದು ಹಾಕ್ಕೊಂಡ್ರೆ ನೋಡೋದಕ್ಕೆ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಫಿನಿಶಿಂಗ್ ಬಂದ್ಬಿಟ್ಟು ಈ ಥರ ಇದೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಕಡೆ ಹಾಕಿರೋದು ತುಂಬ ಕಮ್ಮಿ ವಾಲ್ಯೂಮ್ ಇರುತ್ತಲ್ವ, ಸೊ ಅವ್ರಿಗೆ ಸ್ವಲ್ಪ ಈ ಥರ ಲುಕ್ ಕೊಡುತ್ತೆ. ಏರ್ಪೋರ್ಟಲ್ಲೂ ಅಷ್ಟೇ ತುಂಬ ಜನ ವರ್ಕ್ ಮಾಡ್ತಿರ್ತಾರೆ, ಸೊ ಅವರೆಲ್ಲ ಫುಲ್ ಈ ಥರ ಹೇರ್ ಟೈ ಮಾಡಬೇಕಾಗುತ್ತೆ. ಸೊ ಅವರು ಕೂಡ ಈ ಒಂದು ಹೇರ್ ಬ್ಯಾಂಡ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ನೋಡ್ತಾ ಇರ್ಬೋದು, ಒಂಥರ ಪ್ರಿನ್ಸಸ್ ಫೀಲ್ ಕೊಡುತ್ತೆ. ಸೊ ದಟ್ಸ್ ವೈ ಇವನ್ ಐ ಲೈಕ್ ದಿಸ್ ಒನ್. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಪರ್ಚೇಸ್ ಅಂತ ಹೇಳ್ಬೋದು. ಏನಂತಂದ್ರೆ ಸ್ವಲ್ಪ ಎಲ್ಲರೂ ಸಿಗಾಕೊಂಡ್ರೆ ಹಿಂಗೆ ಕಿತ್ಕೊಂಡು ಬಂದಂಗೆ ಆಗುತ್ತೆ. ಪ್ರತಿಯೊಂದು ಪ್ರಾಡಕ್ಟ್ನ ಕೂಡ ನಾನು ಟ್ಯಾಗ್ ಮಾಡ್ತೀನಿ, ಸೊ ಅದನ್ನ ಬೇಕಂದ್ರೆ ನೀವು ಬೈ ಮಾಡ್ಬೋದು. ಇದು ಚಿಕ್ಕ ಮಕ್ಕಳು ಕೂಡ ತಗೋಬಹುದು, ಇದು ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ನಾನಂತೂ ತಗೊಂಡಾಗ ಐ ವಾಸ್ ವೆರಿ ಒಬ್ಸೆಸ್ಡ್, ಬಟ್ ಯಾವ ವಿಡಿಯೋದಲ್ಲೂ ಹಾಕಿರಲಿಲ್ಲ. ನೀವೇ ನೋಡ್ಬೋದು. ಇಫ್ ಯು ಆಲ್ಸೋ ಲೈಕ್ ಇಟ್ ಯು ಕ್ಯಾನ್ ಬೈ ದಿಸ್. ಸೊ ಇವಾಗ ಬಂದ್ಬಿಟ್ಟು ಇದು ನನ್ನ ನ್ಯಾಚುರಲ್ ಹೇರ್, ನೀವು ಲೆಂತ್ನ ನೋಡ್ಬೋದು ಎಷ್ಟಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಪ್ರಾಡಕ್ಟ್ ಅಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹಿಂಗೆ ಕೂದಲು ತಗೊಂಡು ನೀವೇ ನೋಡ್ತಾ ಇರ್ಬೋದು, ಹಿಂಗೆ ನಾವು ಕ್ಲಿಪ್ ಹಾಕೋತೀವಲ್ವಾ, ಚಿಕ್ಕದೊಂದು ಕ್ಲಿಪ್ ಹಾಕ್ತೀವಿ. ಸೊ ಇಲ್ಲಿ ವಾಲ್ಯೂಮ್ ಇಷ್ಟೇ ಇಷ್ಟಿದೆಲ್ಲ ಅಂತ ಅನ್ಸುತ್ತೆ. ಆ ಥರ ವಾಲ್ಯೂಮ್ ಬಗ್ಗೆ ಯಾರು ಕಾನ್ಶಿಯಸ್ ಆಗಿರ್ತೀರಾ ಅವರು ಈ ಒಂದು ಕ್ಲಿಪ್ನ ಯೂಸ್ ಮಾಡ್ಬೋದು. ಏನಂತಾರೆ ಮೆಸ್ಸಿ ಬಂದ್ ಥರ ಕಾಣಿಸೋದ್ರ ಒಂದು ಕ್ಲಿಪ್ ಇದೆ. ಸೊ ಅದನ್ನು ಹಾಕೊಂಡು ತೋರಿಸ್ತೀನಿ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವೇ ನೋಡ್ಬೋದು ಎಷ್ಟು ವಾಲ್ಯೂಮ್ ಕೊಡ್ತಾ ಇದೆ ಇದು ಅಂತ ಹೇಳ್ಬಿಟ್ಟು. ಎಕ್ಸ್ಪೆಕ್ಟ್ ಮಾಡಿದ ರೇಂಜಿಗೆ ಅದು ರಿಯಲ್ ಆಗಿ ಅನ್ನಿಸ್ಲಿಲ್ಲ, ಬಟ್ ಇವಾಗ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಬೌನ್ಸಿಯಾಗಿ ಫೀಲ್ ಆಗ್ತಿದೆ. ಸೊ ಜಾಸ್ತಿ ವಾಲ್ಯೂಮ್ ಬೇಕು ಅಂತಂದರೆ ಅವರು ಈ ಒಂದು ಕ್ಲಿಪ್ನ ಯೂಸ್ ಮಾಡ್ಬೋದು. ನೋಡಿ ಈ ಒಂದು ಕ್ಲಿಪ್ನ, ಇದು ಒನ್ ಆಫ್ ದ ಬೆಸ್ಟ್ ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದಂತೂ ನೀವು ತುಂಬ ವಿಡಿಯೋದಲ್ಲಿ ನೋಡಿರ್ತೀರಾ. ಸೊ ಈ ಒಂದು ಪ್ರಾಡಕ್ಟ್ ನಿಮಗೆ ಅಮೆಝಾನ್ ಅಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಕ್ಲಿಪ್ ಇನ್ ಬ್ಯಾಂಗ್ಸ್. ತುಂಬ ಜನಕ್ಕೆ ಹೆಂಗೆ ಅಂತಂದ್ರೆ ದೇ ವಾಂಟ್ ಲುಕ್ ಕ್ಯೂಟ್ ಆಯ್ತಾ, ಬಟ್ ದೆನ್ ದೇ ಡೋಂಟ್ ವಾಂಟ್ ಕಟ್ ದೇರ್ ಹೇರ್, ಬಿಕಾಸ್ ಒಂದ್ಸಲ ಕಟ್ ಮಾಡಿ ಆಮೇಲೆ ಮತ್ತೆ ಬೇರೆ ಏನಾದ್ರು ಹೇರ್ ಸ್ಟೈಲ್ ಮಾಡ್ಬೇಕಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಇಟ್. ಸೊ ಆ ಥರ ಸಿಚುವೇಶನಲ್ಲಿ ಆಮೇಲೆ ಮನೇಲಿ ಬರ್ದಲ್ಲೇ ಕಟ್ ಮಾಡಿಕೊಂಡು ಆಮೇಲೆ ಲಾಂಗ್ ಹೇರ್ ಬೇಕು ಅಂತ ರಿಗ್ರೆಟ್ ಮಾಡೋದಕ್ಕಿಂತ ಈ ಥರ ಕ್ಲಿಪ್ ಇನ್ ಬ್ಯಾಂಗ್ಸ್ ತಗೋಬಹುದು. ಸೊ ದಟ್ಸ್ ವೈ ಐ ಟುಕ್. ಸೊ ನಾನು ಇದನ್ನ ಇವಾಗ ಹಾಕೊಂಡು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ತಾ ಇರಿ. ಸೊ ಫಸ್ಟು ಹಿಂದೆಗಡೆ ಆಸ್ ಯು ಗೈಸ್ ಕ್ಯಾನ್ ಸಿ 2 ಕ್ಲಿಪ್ ಕೊಟ್ಟಿರ್ತಾರೆ. ಸೊ ಅದನ್ನು ನಮ್ಮ ಕೂದಲು ರೂಟ್ ಏನಿರುತ್ತೆ ಸೊ ಅದಕ್ಕೆ ಹಿಂಗೆ ಸ್ಟಿಕ್ ಮಾಡಿ ಪಿನ್ ಮಾಡಬೇಕು. ಅದಾದಮೇಲೆ ಯು ಕ್ಯಾನ್ ಅಡ್ಜಸ್ಟ್ ಇಟ್ ಆಸ್ ಹವೆವರ್ ಯು ವಾಂಟೆಡ್. ನಿಮಗೆ ಸ್ವಲ್ಪ ಲೆಂತ್ ಬೇಕು ಅಂತಂದರೆ ಕೆಳಗೆ ಹಾಕೋಬೋದು, ಲೆಂತ್ ಬೇಡ ಅಂತಂದರೆ ಮೇಲೆ ಹಾಕೋಬೋದು. ಲಿಟ್ರಲಿ ನನ್ನ ಕೂದಲು ಏನಿದೆ ಅದ್ರ ಜೊತೆಗೆ ಮರ್ಜ್ ಆಗೋಯ್ತು. ನನಗಿರೋ ಲೆಂತಿಗೆ ನಂಗೆ ಈ ಥರ ಬ್ಯಾಂಗ್ಸ್ ಬೇಕು ಅಂತ ಅನ್ಸಿದ್ರೆ ನಾನು ಹಿಂಗೆ ಹಾಕೋಬೋದು. ಇಲ್ಲ ಅಂತಂದರೆ ಬ್ಯಾಂಗ್ಸ್ ಬೇಡ ಅಂತಂದರೆ ಒಂದು ಸೈಡ್ ಹಿಂಗೆ ಮಾಡ್ಕೊಂಡು ಕೂಡ ಹಾಕೋಬೋದು. ಹೇಗೆ ಅನ್ನಿಸ್ತದೆ? ನಾನು ಚಿಕ್ಕವಳಿದ್ದಾಗ ಐ ಯೂಸ್ ಟು ಲೈಕ್ ಕ್ಲಿಪ್ ಇನ್ ಬ್ಯಾಂಗ್ಸ್ ಲಾಟ್ ಬಿಕಾಸ್ ಇಟ್ ಈಸ್ ಸೋ ಈಸಿ ಟು ಯೂಸ್ ಆ್ಯಂಡ್ ಇದು ಕಂಪ್ಲೀಟ್ ನ್ಯೂ ಮೇಕ್ ಓವರ್ ಥರ ಆಗೋಗ್ತಿತ್ತು ನಮ್ಮ ಒಂದು ಲುಕ್ ಏನಿದೆ ಅದಕ್ಕೆ. ಸೊ ಇವಾಗ ನೀವು ಕೂಡ ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಐ ಆಮ್ ಲೈಕ್ ಲಿಟ್ರಲಿ ಡಿಫ್ರೆಂಟ್ ಪರ್ಸನ್ ಇನ್ ಎವ್ರಿ ಸಿಂಗಲ್ ಹೇರ್ ಸ್ಟೈಲ್. ದಿಸ್ ಇಸ್ ಮೈ ಥರ್ಡ್ ಲುಕ್ ಅಂತ ಅಂದ್ಕೊಳ್ಳಿ. ಇವಾಗ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಹೇರ್ ಎಕ್ಸ್ಟೆನ್ಷನ್. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ನನ್ನ ಹೇರ್ನ ಬನ್ನಾಗಿ ಕಟ್ಬಿಡ್ತೀನಿ. ಕೆಲವ್ರಿಗೆ ಸ್ವಲ್ಪ ಕಮ್ಮಿ ವಾಲ್ಯೂಮ್ ಇರುತ್ತೆ ಹೇರಲ್ಲಿ. ಆ್ಯಸ್ ವಿ ಗ್ರೋ ಓಲ್ಡ್ ಸ್ವಲ್ಪ ಕೂದಲು ಕೂಡ ವಾಲ್ಯೂಮ್ ಕಮ್ಮಿ ಆಗುತ್ತೋ ಅಥವಾ ಏನಾದ್ರು ಆಗುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ನಾನು ಇವಾಗ ಈ ಥರ ಕ್ಲಿಪ್ ಮಾಡಿದ್ದೀನಿ ಚಿಕ್ಕದಾಗಿ. ನೀವು ಏನಾದ್ರು ಫಂಕ್ಷನ್ಸ್ಗೆ ಹೋಗಬೇಕು ಅಂತಂದಾಗ ಯಾವ ಥರ ಸ್ಟೈಲ್ ಮಾಡ್ಬೋದು. ಸೊ ನಾನು ಇದೊಂದು ಹೇರ್ ಬನ್ನ ಆರ್ಡರ್ ಮಾಡಿದ್ದೀನಿ. ಇಟ್ ಹ್ಯಾಸ್ ಲೈಕ್ ಅ ಲಿಟಲ್ ಕರ್ಲಿ ಹೇರ್ ಲೆಫ್ಟ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಈ ಥರ ಹಾಕ್ಕೊಂಡು ಆಮೇಲೆ ಅದು ಕೂದಲೇನಿದೆ ಅದನ್ನು ಹಿಂಗೆ ಬಿಡ್ಕೋಬೋದು. ಇದು ಕರೆಕ್ಟಾಗಿ ಕೂತ್ಕೋತಿಲ್ಲ, ನಾನು ಉಲ್ಟಾ ಹಾಕ್ತೆ. ಒಂದು ನಿಮಿಷ ರೀ. ಬೇಕಂದರೆ ಒಂದು ಕೂದಲು ಬಿಟ್ಟು ಅದನ್ನು ಕರ್ಲಿ ಮಾಡ್ಕೋಬೋದು, ಇಲ್ಲಿ ಅಥವಾ ಇಲ್ಲಿ ಬಿಟ್ಬಿಟ್ಟು. ಆಮೇಲೆ ಇದು ನೋಡ್ಬೋದು ಬನ್ ಥರ ಆಗಿದೆ ಆ್ಯಂಡ್ ಈ ಥರ ಕೆಳಗಡೆ ಕರ್ಲಿ ಹೇರ್ ಥರ ಇದೆ. ಸೊ ಇದೊಂದು ಬನ್ ಆರ್ಡರ್ ಮಾಡಿದ್ದೆ ನಾನು. ಬಟ್ ಇದು ಸ್ವಲ್ಪ ಏನಂತಂದರೆ ಅದರಲ್ಲಿ ಕೆಳಗಡೆ ಹಿಂಗೆ ಹೇರ್ ಕೊಟ್ಟಿದ್ರಲ್ವ, ಸೊ ಇದರಲ್ಲಿ 2-3 ಹೇರ್ ಅಷ್ಟೇ ಕೊಟ್ಟಿದ್ದಾರೆ. ಇದನ್ನು ಕೂಡ ಹಿಂಗೆ ಬನ್ ಥರ ಹಾಕೋಬೋದು. ಬೇಕಂತಂದರೆ 2 ಬನ್ನನ್ನು ಒಟ್ಟಿಗೆ ಹಾಕೋಬೋದು. ಇನ್ನೂ ಸ್ವಲ್ಪ ವಾಲ್ಯೂಮ್ ಬೇಕು ಅಂತಂದರೆ ಸ್ವಲ್ಪ ಕೆಳಗಡೆ ಬರೋ ಥರ ಮಾಡ್ಕೋಬೇಕು. ಬೇಕು ಅಂತಂದರೆ ಹಿಂಗೆ ಇಟ್ಕೋಬೋದು. ಇಲ್ಲ ಅಂತಂದರೆ ಪೂರ ಕವರ್ ಮಾಡಿ ಇದೇನಿದೆ ಇದನ್ನು ಕೂಡ ಹಿಂಗೆ ಪಿನ್ ಮಾಡಿದ್ರೆ ಆಯಿತು. ಅವಾಗ ಪೂರ ನೀಟಾಗಿ ಕಾಣಿಸುತ್ತೆ. ಇದನ್ನು ಇಲ್ಲದಂತೂ 6 ಆಯಿತು. ಸೊ ದಟ್ ಈಸ್ ಲೈಕ್ ಅ ಪ್ರಾಪರ್ ನೀಟ್ ಬನ್ ಥರ ಇರುತ್ತೆ. ಸೊ ದಟ್ ಈಸ್ ಮೈ 4th ಲುಕ್.
ದಿಸ್ ಇಸ್ ಲೈಕ್ ಅ ಈಸಿ ಹೇರ್ ಸ್ಟೈಲ್ ಅಂತ ಹೇಳ್ಬೋದು, ಬಿಕಾಸ್ ಇದು ಜಾಸ್ತಿ ಹೆವಿನೂ ಇರಲ್ಲ, ಹಂಗಾಗಿ ಚೆನ್ನಾಗಿರುತ್ತೆ. ಸೊ ನಾನು ಇದು ಹಿಂದೆಗಡೆ ಹಿಂಗೆ ಕ್ಲಿಪ್ ಮಾಡೋದು ಅಂತ ಹೇಳಿದ್ನಲ್ಲ ಅವಾಗಲೇ, ಹಿಂಗೆ ಮೇಲ್ಗಡೆ ಹಿಂಗೆ ಕ್ಲಿಪ್ ಮಾಡೋದು ಅಂತ ಹೇಳ್ಬಿಟ್ಟು, ಸೊ ಇದನ್ನು ಹಿಂಗೆ ಕೂಡ ಕ್ಲಿಪ್ ಮಾಡ್ಬೋದು ನೋಡಿ. ಬಟ್ ಇದು ಈ ಥರ ಕ್ಲಿಪ್ ಮಾಡೋದಕ್ಕೆ ತುಂಬ ಹೆವಿ ಅನಿಸುತ್ತೆ, ಅಂದರೆ ನಮ್ಮ ಕೂದಲು ಈ ಥರ ಟೈಮ್ ಮಾಡೋದ್ರ ಮೇಲೆ ಮಾಡೋದಕ್ಕೆ. ಸೊ ಹಾಗಾಗಿ ಅದಕ್ಕೆ ನಾನು ಆವಾಗಲೇ ಮೇಲೆ ಬರೀ ನಮ್ಮ ಕೂದಲನ್ನ ಹಿಂಗೆ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಕಮ್ಮಿ ಅನಿಸುತ್ತೆ ಅಂತ ಹೇಳಿದ್ದು. ಸೊ ಅಲ್ಲಿಗೆ ನನ್ನ 4 ಹೇರ್ ಸ್ಟೈಲ್ಸ್ ಆಯಿತು. ಸೊ ನೆಕ್ಸ್ಟ್ ಇಸ್ ಚೌಲಿ ಅಂತಾನೆ ಹೇಳ್ತಾರೆ, ಎಷ್ಟು ಜನ ಗೊತ್ತಿಲ್ಲ ಚೌಲಿ ಅಂತ ಹೇಳ್ಬಿಟ್ಟು. ಇದನ್ನ ಬೇಸಿಕಲಿ ಜಡೆ ಹಾಕೋದಕ್ಕೆ ಯೂಸ್ ಮಾಡ್ತಾರೆ. ಇವಾಗಲೇ ಜಡೆ ಹಾಕೊಂಡು ತೋರಿಸ್ತೀನಿ ರೀ. ನನ್ನ ಕೂದಲು ಮೇಲೆ ಇಲ್ಲ ಡೌಟು, ಬಿಕಾಸ್ ನಾನು ಬೋಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ದಾಗ್ಲಿಂದ ಕೂದಲಿಗೆ ಮೈ ಹೇರ್ ಹ್ಯಾಸ್ ಬಿಕಮ್ ವೆರಿ ಸಾಫ್ಟ್. ಅದ್ರ ಮೇಲೆ ನಾನು ಬ್ಲೋ ಡ್ರೈ ಮಾಡಿ ಸ್ವಲ್ಪ ಸ್ಟ್ರೈಟ್ ಮಾಡೋದಕ್ಕೆ ಇದು ಮಾಡ್ತೀನಿ. ಸೊ ಇವಾಗ 3 ಎಳೆ ಏನಿದೆ, 3 ಎಳೆನ ನಾವು ಜಡೆ ಹೆಂಗೆ ಹಾಕ್ಬೇಕಾದ್ರೆ 3 ಎಳೆ ಮಾಡ್ಕೋತೀವಿ, ಆ ಥರ 3 ಎಳೆ ಮಾಡ್ಕೊಂಡ್ರೆ ಆಯಿತು. ನಾನು ಈಕ್ವಲ್ ಆಗಿ ಏನು ಅದನ್ನು ಜಡೆ ಹಾಕ್ತಾ ಇಲ್ಲ, ಬಟ್ ಐ ಆಮ್ ಜಸ್ಟ್ ಶೋಯಿಂಗ್ ಯು ಏನು ಮಾಡ್ಬೋದು, ಯಾವ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಏನಾದರೂ ಇರುತ್ತೆ, ಕೆಲವ್ರಿಗೆ ಫಂಕ್ಷನಲ್ಲಿ ಸ್ವಲ್ಪ ಉದ್ದ ಕೂದಲು ಬೇಕು ಅಂತ ಅನ್ಸುತ್ತೆ, ಅವರು ಈ ಥರ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಕಟ್ಸ್ ಇದೆ, ಸೊ ಹಾಗಾಗಿ ನಾನು ಕರೆಕ್ಟಾಗಿ ಹಾಕೋಕ್ಕಾಗ್ತಿಲ್ಲ. ಯು ಗೈಸ್ ಕ್ಯಾನ್ ಸಿ ಐ ಹ್ಯಾವ್ ಅ ಲಾಟ್ ಆಫ್ ಕಟ್ ಹೇರ್, ಬಟ್ ಕರ್ಲಿ ಹೇರ್ ಇದ್ದವ್ರಿಗೆ ಇನ್ನೂ ಚೆನ್ನಾಗಿ ಕೂತ್ಕೊಳತ್ತಿದ್ದು. ಸೊ ಈ ಥರ ಜಡೆ ಹಾಕ್ಕೊಂಡು ಬಿಟ್ಬಿಡ್ಬೋದು. ನಿಮಗೆ ಎಷ್ಟು ಬೇಕೋ ಅದು ಅಷ್ಟು ಲೆಂತಿಗೆ ಬೇಕಾದ್ರೆ ಜಡೆನ ಕಟ್ಕೋಬೋದು. ಸೊ ಇದು ಟ್ರೆಡಿಷ್ನಲ್ ಲುಕ್ಕಿಗೆ ತುಂಬ ಚೆನ್ನಾಗಿರುತ್ತೆ, ಚೌಲಿ. ಸೊ ಇದನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಮೈ 5th ಸಜೆಷನ್ ಅಂತ ಹೇಳ್ಬೋದು ಚೌಲಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಪ್ರಾಡಕ್ಟ್, ಇದು ಹೇಗೆ ಅಂತಂದರೆ, ಯಾರಿಗೆ ಕೂದಲು ಲಾಂಗ್ ಬೇಕು ಅಂತ ಆಸೆ ಇರುತ್ತೆ, ಬಟ್ ಲಾಂಗ್ ಬೆಳ್ಸೋಕ್ಕಾಗ್ತಿರಲ್ಲ ಫಾರ್ ನಂಬರ್ ಆಫ್ ರೀಸನ್ಸ್ ಆಗಿರ್ಬೋದು. ಸೊ ಅವರು ಇದನ್ನು ಯೂಸ್ ಮಾಡ್ಬೋದು. ಯಾವ ಥರ ನಿಮ್ಮದು ಹೇರ್ ಎಕ್ಸ್ಟೆನ್ಷನ್ ಲಾಂಗ್ ಮಾಡ್ಬೋದು ಅಂತ ನಾನಿವಾಗ ಕ್ಲಿಪ್ ಮಾಡಿ ರಿಯಲ್ ಲೈಫ್ ಬೇಸಿಸಲ್ಲಿ ನಿಮಗೆ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ ನೋಡ್ತಾ ಇರಿ. ನಿಮ್ಮ ಕೂದಲು ಏನಿದೆ, ಸೊ ಅದನ್ನು ಹಿಂದೆಗಡೆ ಹಿಂಗಿದೆ ಅಂತ ಅಂದ್ಕೊಳ್ಳಿ. ಸೊ ಎಷ್ಟು ಕೂದಲು ತೊಗೊಂಡು ಅದನ್ನು ಹಾಫ್ ಹಿಂಗೆ ಮಾಡ್ಕೋಬೇಕು. ಸ್ವಲ್ಪ ಲೆಂತ್ ಕಮ್ಮಿ ಬೇಕು ಅಂತಂದರೆ ಅದನ್ನು ಸ್ವಲ್ಪ ಮೇಲೆ ಕ್ಲಿಪ್ ಮಾಡ್ಕೊಳ್ಳಿ. ಲೆಂತ್ ಕಮ್ಮಿ ಬೇಕು ಅಂತಂದರೆ ಕೆಳಗೆ ಕ್ಲಿಪ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಒನ್ ವೇ ಟು ಡೂ ಇಟ್. ಇವಾಗ ಸದ್ಯಕ್ಕೆ ನಂದಿಷ್ಟು ಕೂದಲೇನಿದೆ ಅದನ್ನು ಇಲ್ಲಿ ಕ್ಲಿಪ್ ಮಾಡಿಡೋಣ. ಇವಾಗ ಹಿಂದೆಗಡೆ ಏನು ಜಾಗ ಬಿಟ್ಟಿದ್ದೀನಿ, ಅದಕ್ಕೆ ಈ ಒಂದು ಎಕ್ಸ್ಟೆನ್ಷನ್ ಏನಿದೆ ಅಲ್ಲಿ ಕ್ಲಿಪ್ ಕೊಟ್ಟಿದ್ದಾರೆ, ಇದನ್ನು ಇವಾಗ ಪಿನ್ ಮಾಡ್ತಾ ಹೋಗೋಣ. ಯೂಶಲಿ ಬ್ಯಾಕ್ ಇಲ್ಲೇನಿದೆ ಇಲ್ಲಿ ಸ್ವಲ್ಪ ಬ್ಯಾಕ್ ಹೋಮ್ ಮಾಡಿದ್ರೆ ಕೂದಲು ಇನ್ನೂ ಚೆನ್ನಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಬಿದ್ದೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬ್ಯಾಕ್ ಹೋಮಿಂಗ್ ಮಾಡಿ, ಎಸ್ಪೆಷಲಿ ಕೂದಲು ಯಾರಿಗೆ ಸಾಫ್ಟ್ ಇರುತ್ತೆ ಅವರು. ಸದ್ಯಕ್ಕೆ ನಾನು ಹಂಗೆ ಮೇಲೆ ಕ್ಲಿಪ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಅವಾಗ ಇಲ್ಲಿ ನೋಡ್ಬೋದು ಈ ಥರ ಕ್ಲಿಪ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ ದ ಲೆಂತ್ ಆಲ್ರೆಡಿ ಎಷ್ಟು ಲೆಂತ್ ಇದೆ ಅಂತ ಹೇಳ್ಬಿಟ್ಟು. ಬೆಳೆದು ಕೂದಲಿತ್ತು, ಇದನ್ನು ಕೆಳಗಡೆ ಬಿಡೋಣ. ಸೊ ಇಲ್ಲಿಂದ ನೋಡೋದಕ್ಕೆ ಈ ಥರ ಇದೆ ಅಲ್ಲ, ಕರೆಕ್ಟಾಗಿ ಕ್ಲಿಪ್ ಆಗಲಿಲ್ಲ ಈಸಿಲಿ. ಆ್ಯಕ್ಚುಲಿ ಈ ಎಕ್ಸ್ಟೆನ್ಷನ್ ಯೂಸ್ ಮಾಡೋದಕ್ಕೆ ಯಾರ್ದಾದ್ರೂ ಹೆಲ್ಪ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಾವೇ ಮಾಡೋಕ್ಕೋದ್ರೆ ಸ್ವಲ್ಪ ಆಚೆ ಎಡವಟ್ಟಾಗುತ್ತೆ ಅಂತ ಹೇಳ್ಬೋದು. ಈ ನಾಗಿಣಿ ಸೀರಿಯಲ್ ಎಲ್ಲ ನೋಡಿರ್ಬೋದಲ್ಲ, ಅದರಲ್ಲೂ ಈ ಥರ ಎಲ್ಲ ಹೇರ್ ಸ್ಟೈಲ್ ಮಾಡಿರ್ತಾರೆ ಹಿಂದಿ ಸೀರಿಯಲ್ಸಲ್ಲೆಲ್ಲ ನಾನು ನೋಡಿರೋಂಗೆ. ಸೊ ಅವರೆಲ್ಲ ಇಷ್ಟು ಲಾಂಗ್ ಹೇರ್ ಎಲ್ಲ ಇರಲ್ಲ. ಸೊ ಅವರು ಬೇಸಿಕಲಿ ನಾನು ನೀಟಾಗಿ ಮಾಡಿಲ್ಲ, ಬಟ್ ಆ್ಯಸ್ ಯು ಗೈಸ್ ಕ್ಯಾನ್ ಸಿ, ಸೊ ಇಷ್ಟು ಎಕ್ಸ್ಟೆನ್ಷನ್ ಅವ್ರು ಹಂಗೆ ಹಾಕ್ಕೊಡೋದು. ಇದೇ ಥರ ನಾನು ಸ್ವಲ್ಪ ಮೆಸ್ಸಿಯಾಗಿ ಹಾಕ್ಕೊಂಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಹಿಂಗಿದೆ ನೋಡಿ. ಎಕ್ಸ್ಟೆನ್ಷನ್ ಹಾಕೋದ್ರಿಂದ ಏನಪ್ಪ ಅಂತಂದರೆ, ದಿಸ್ ಇಸ್ ಸಚ್ ಅ ಪೇನ್ಫುಲ್ ಥಿಂಗ್, ಬಿಕಾಸ್ ಎಕ್ಸ್ಟೆನ್ಷನ್ ಜಾಸ್ತಿ ಲಾಂಗ್ ಇದ್ದಾಗ ಹೆವಿ ಕೂಡ ಇರುತ್ತಲ್ವ, ತಲೆನೋವು ಬಂದೋಗುತ್ತೆ. ಯಾರ್ಯಾರು ಎಕ್ಸ್ಟೆನ್ಷನ್ ಹಾಕ್ಕೊಂಡು ಶೂಟ್ ಮಾಡಿರ್ತಾರೆ ಸೀರಿಯಲಲ್ಲೆಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬ್ಯಾಕ್ ಹೋಮಿಂಗ್ ಆಗಿರಲಿ ಎಲ್ಲ ಆಗಿರಲಿ, ಮನೆಗೆ ಹೋಗಿ ಯಾವಾಗ ಬಿಚ್ತೀವೋ, ಫಸ್ಟ್ ಶೂಟಿಂದ ಯಾವಾಗ ಹೋಗ್ತೀವೋ ಅಂತ ಹೇಳ್ಬಿಟ್ಟು ಅನಿಸ್ಬಿಟ್ಟಿರುತ್ತೆ. ನ್ಯಾಚುರಲ್ ಬ್ಯೂಟಿ ಇಷ್ಟ ಇದ್ದವರು ನ್ಯಾಚುರಲ್ ಬ್ಯೂಟಿ ಮೇಂಟೈನ್ ಮಾಡ್ಬೋದು. ಯಾರಿಗೆ ಕೂದಲು ಬೆಳೆಯಲ್ಲ ಅಂಥವ್ರು ಈ ಥರದ್ದೆಲ್ಲ ಯೂಸ್ ಮಾಡ್ಬೋದು. ಈಗ ಜಸ್ಟ್ ಕ್ಲಿಪ್ಪಿಂದ ಏನು ತೋರಿಸ್ತೆ ಅದೇ ಥರದ್ದು ಇನ್ನೊಂದು ಎಕ್ಸ್ಟೆನ್ಷನ್. ಸೊ ಇದು ಆ್ಯಕ್ಚುಲಿ ನಂದು ಕರ್ಲಿ ಹೇರ್ ಇದ್ದಾಗ ನಾನು ತೊಗೊಂಡಿದ್ದು. ಇವಾಗ ನನ್ನ ಹೇರಿಗೆ ಇದು ಸೂಟ್ ಆಗಲ್ಲ. ಇನ್ನೊಂದು ಹೇರ್ ಎಕ್ಸ್ಟೆನ್ಷನ್ ಇದೆ, ಇದನ್ನು ಯಾವತ್ತೂ ಹಾಕಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇವನ್ ಐ ಆಮ್ ಟ್ರೈಯಿಂಗ್. ಸೊ ಅದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆನೇ ಹಾಕಿ ತೋರಿಸ್ತೀನಿ. ಸೊ ನೋಡ್ತಾ ಇರಿ ಹೇಗಿದೆ ಅಂತ. ಬೇಸಿಕಲಿ ಹೈ ಪೋನಿ ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಹೈ ಪೋನಿ ಹಾಕಿದಾಗ ಕೆಲವ್ರಿಗೆ ಇಷ್ಟೇ ಕೂದಲಿರುತ್ತಲ್ವ, ಸೊ ಅವಾಗ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಒಂದು ಫೀಲ್ ಎಲ್ರಿಗೂ ಇರುತ್ತೆ. ಹೌ ಡು ವಿ ಫಿಕ್ಸ್ ಇಟ್ ಅನ್ನೋದನ್ನ ನಾನು ನಿಮಗೆ ಇವಾಗ ತೋರಿಸ್ತೀನಿ. ನನ್ನ ಕೂದಲು ಈ ಥರ ಇದೆ, ಇದನ್ನು ಹೆಂಗೆ ಫಿಕ್ಸ್ ಮಾಡೋದು ನೋಡಿ. ಇಷ್ಟು ಲಾಂಗ್ ಇರೋವಂಥದ್ದು ಒಂದು ಎಕ್ಸ್ಟೆನ್ಷನ್ ಆರ್ಡರ್ ಮಾಡಿದ್ದೀನಿ. ಸೊ ಇದು ತುಂಬ ಈಸಿ. ಇದನ್ನು ಟೈ ಮಾಡೋದಕ್ಕೆ ಇಲ್ಲಿ ಒಂದು ಕ್ಲಿಪ್ ಕೂಡ ಕೊಟ್ಟಿದ್ದಾರೆ, ಹಿಂಗೆ ಸಿಕ್ಸೋದಕ್ಕೆ, ಮತ್ತು ಹಿಂಗೆ ಟೈ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಈಗ ನೋಡೋಣ ಹೌ ಮಚ್ ದಿಸ್ ಇಸ್ ಗೋಣ ವರ್ಕ್ ಆರ್ ನಾಟ್ ಗೋಣ ವರ್ಕ್ ಅಂತ ಹೇಳ್ಬಿಟ್ಟು. ಇಟ್ಸ್ ನಾಟ್ ಆಸ್ ಈಸಿ ಐ ಥಾಟ್, ಬಟ್ ಹೌಎವರ್ ಲೆಟ್ಸ್ ಗಿವ್ ಇಟ್ ಒನ್ ಮೋರ್ ಟ್ರೈ. ಐ ಥಿಂಕ್ ನಂದು ಜುಟ್ಟೇನಿದೆ ಇನ್ನೊಂದು ಚೂರು ಟೈಟಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸಿನ್ಸ್ ಮೈ ಹೇರ್ ಇಸ್ ವೆರಿ ಸಾಫ್ಟ್, ಬಿಚ್ಕೊಂಡು ಹೋಗ್ತಾ ಇದೆ. ಬಟ್ ಟೈಟಾಗಿ ಕೂದಲು ಕಟ್ಟಿದ್ರೆ ತಲೆನೋವು ಬರುತ್ತಲ್ಲ ಗೈಸ್. ಸೊ ಎಷ್ಟು ಜನಕ್ಕೆ ನಿಮಗೂ ಅದೇ ಥರ ಆಗುತ್ತೆ ಕಮೆಂಟ್ ಮಾಡಿ. ಈಗ ಲೆಟ್ಸ್ ಗಿವ್ ಇಟ್ ಒನ್ ಮೋರ್ ಟ್ರೈ. ಈ ಕ್ಲಿಪ್ ಏನು ಕೊಟ್ಟಿದ್ದಾರೆ ಅದನ್ನು ಹಿಂದೆಗಡೆ ಸಿಕ್ಸಿ ನೋಡುವ.
ನಾನು ಏನು ಮಾಡ್ತಾ ಇದ್ದೀನಿ, ಈ ಬ್ಯಾಂಡ್ ಏನಿದೆ ಅದನ್ನು ಮೇಲ್ಗಡೆ ಕಟ್ತಾ ಇದ್ದೀನಿ. ಬಿಕಾಸ್ ಕೆಳಗಡೆ ಕಟ್ಟೋದಕ್ಕೆ ಗೊತ್ತಾಗಲ್ಲ ಯಾವ ಥರ ಕಟ್ಟಬೇಕು ಅಂತ. ಹಾಗೆ ಕೆಳಗೆ ಬಿಡ್ತಾ ಇದ್ದೀನಿ ಮಿಕ್ಕಿದ್ನ. ಗೈಸ್, ದಿಸ್ ಇಸ್ ಆ್ಯಕ್ಚುಲಿ ಬ್ಯೂಟಿಫುಲ್. ಐ ಮೀನ್ ಲುಕ್ ಅಟ್ ದಿಸ್. ನನ್ನ ಕೂದಲು ಕಾಣಿಸ್ತಿದೆಯೋ ಅಲ್ಲೋ ಗೊತ್ತಿಲ್ಲ, ಬಟ್ ದಿಸ್ ಕಮ್ಸ್ ಹ್ಯಾಂಡಿ ಗೈಸ್. ಓ ಮೈ ಗಾಡ್, ದಿಸ್ ಚೇಂಜ್ಡ್ ಮೈ ಹೋಲ್ ಲುಕ್. ಓ ಮೈ ಗಾಡ್, ಐ ಟೋಟಲಿ ಲವ್ಡ್ ಇಟ್. ಹಿಂದೆಗಡೆ ಹೇಗಿದೆ ಫಿನಿಶಿಂಗ್? I loved it. This is so beautiful. Oh my god. Wow. I love it. ಪಾರ್ಟೀಸ್ಗೆಲ್ಲ ಯಾರು ಹೋಗ್ಬೇಕಂತಂದ್ರೆ ಈ ಥರ ಹಾಕೋಬೋದು. Nice. I love it. I'm like styling like this for the first time and it looks great. Nice. This is also one of my best purchase ಅಂತ ಹೇಳ್ಬೋದು. ಬಿಕಾಸ್ ಇದು ನನ್ನ ಕೂದಲು ಆ್ಯಕ್ಚುಲಿ ಕೆಳಗಡೆ ಇದೆ ನೋಡಿ. ಇಫ್ ಯು ಗೈಸ್ ಕ್ಯಾನ್ ಸಿ, ಕ್ಲಿಯರಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಮೋಸ್ಟ್ಲಿ ಅದು ಹಿಂದೆಗಡೆ ಹಂಗೆ ಕವರ್ ಮಾಡಿಬಿಡುತ್ತೆ. ಸೊ ನೋಬಡಿ ವಿಲ್ ಗೆಟ್ ಟು ನೋ. Both the sides also you can put hair. What do you think? ನಿಮಗೇನು ಅನ್ನಿಸ್ತಿದ್ದು? I'm obsessed. ಲಾಸ್ಟ್ ಬಟ್ ನಾಟ್ ಲೀಸ್ಟ್, 2 ಹೇರ್ ಎಕ್ಸ್ಟೆನ್ಷನ್ ನಾನು ರೀಸೆಂಟಾಗಿ ತೊಗೊಂಡಿದ್ದು, ಅದನ್ನು ತೋರಿಸ್ತೀನಿ. ಸೊ ನೋಡ್ತಾ ಇರಿ. ಇವಾಗ ಕೂದಲು ಕಟ್ಕೊಂಬಿಟ್ರೆ ಬೆಟರ್. ನಾನು ಈ ಥರ ಕಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಒಂದು ಹೇರ್ ಕ್ಯಾಪ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಸೊ ಯೂಶಲಿ ವೆನ್ ಯು ಯೂಸ್ ದೀಸ್ ಎಕ್ಸ್ಟೆನ್ಷನ್ಸ್, ಲಾಸ್ಟ್ ಟೈಮ್ ಯೂಸ್ ಮಾಡಿದ್ಮೇಲೆ ನೀಟಾಗಿ ಒಂದು ಕವರಿಗೆ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೆ. ಇವಾಗ ಅದನ್ನು ತೆಗಿಯುವ. ಆ್ಯಕ್ಚುಲಿ ನಾನು ರೀಸೆಂಟಾಗಿ ಕಲರ್ ಅನಾಲಿಸಿಸ್ ಮಾಡಿಸಿದಾಗ ನಿಮಗೆ ಗೊತ್ತಾಯಿತು, ರೆಡ್ ಈಸ್ ಮೈ ಹೇರ್ ಕಲರ್, ಅಂದರೆ ರೆಡ್ ಇಸ್ ದ ಕಲರ್ ದಟ್ ವಿಚ್ ಆ್ಯಕ್ಚುಲಿ ಸೂಟ್ಸ್ ಮೀ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಒಂದು ಹೇರ್ ಎಕ್ಸ್ಟೆನ್ಷನ್ ನೀವು ನೋಡಿರ್ತೀರಾ. ದಿಸ್ ಇಸ್ ನಾಟ್ ಆ್ಯಕ್ಚುಲಿ ಲೈಕ್ ಅ ಪ್ರಾಪರ್ ರೆಡ್, ದಿಸ್ ಇಸ್ ಲೈಕ್ ಎನ್ ಆರೆಂಜ್ ರೆಡ್ ಅಂತ ಹೇಳ್ಬೋದು. ಯು ಗೈಸ್ ಕ್ಯಾನ್ ಸಿ. ನಾನು ತುಂಬ ಇಷ್ಟಪಟ್ಟು ಆರ್ಡರ್ ಮಾಡಿದಂಥ ಎಕ್ಸ್ಟೆನ್ಷನ್ ಇದು. ಐ ಆಲ್ವೇಸ್ ಲೈಕ್ಡ್ ಬ್ಯಾಂಗ್ಸ್. ಬಟ್ ನನ್ನ ಪ್ರಕಾರ ಬ್ಯಾಂಗ್ಸ್ ಏನಂತಂದರೆ ತುಂಬ ಲಾಂಗ್ ಫೇಸ್ ಇರುತ್ತಲ್ಲ, ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ನಿಮಗೆ ಏನು ಅನ್ಸುತ್ತೆ? ನಿಮ್ಮ ಒಂದು ಒಪಿನಿಯನ್ ಕೂಡ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಕ್ಲಿಪ್ ಕೊಟ್ಟಿದ್ದಾರೆ ಇದನ್ನು ಒಂದರಿಂದ ಒಂದು ಕ್ಲಿಪ್ ಮಾಡೋದಕ್ಕೆ, ಸೊ ದಟ್ ಅದು ಕರೆಕ್ಟಾಗಿ ನಮ್ಮ ತಲೆಯಲ್ಲೇ ಕೂತ್ಕೊಳ್ಳೋ ಥರ. ಇದನ್ನು ಹಾಕ್ಕೊಂಡು ಅದ್ರ ಜೊತೆ ಏನಾದ್ರು ಕುಸ್ತಿಗೆ ಹೋದ್ರೆ ಮುಗೀತು, ಕೂತ್ಕೊಳ್ಳಲ್ಲ, ಕಿತ್ತೋಗುತ್ತೆ ಆಮೇಲೆ. ಸೊ ಗೈಸ್, ಇದು ಪ್ರತಿ ಸಲ ಹಾಕ್ಕೊಂಡಾಗ ಸ್ವಲ್ಪ ಕೂಮ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಇದು ಬ್ಯಾಂಗ್ಸ್ ಇರೋದ್ರಿಂದ ಇರೋಬರೋ ಕೂದಲೆಲ್ಲ ಮುಖದ ಮೇಲೆ ಬಂದ್ಬಿಡುತ್ತೆ. ಅದು ಇನ್ನೊಂದು ಥರ ಪ್ರಾಬ್ಲಮ್ ಅಂತ ಹೇಳ್ಬೋದು. ಆ್ಯಂಡ್ ಹಾಕಿದ ತಕ್ಷಣ ಪ್ರತಿ ಸಲ ಇದನ್ನು ಈ ಥರ ಕೂಮ್ ಮಾಡಬೇಕಾಗುತ್ತೆ. ಬಿಕಾಸ್ ಅಷ್ಟು ಬೇಗ ಏನಂತಾರೆ ಸಿಕ್ಕಾಗ್ಬಿಡುತ್ತೆ. ಸೊ ಬ್ಯೂಟಿಫುಲ್ ಗೈಸ್, ಐ ಟೋಟಲಿ ಲವ್ಡ್ ಇಟ್. ಹಿಂದೆಗಡೆ ನೋಡಿ, ಅಂದರೆ ಕೂದಲು ಕರೆಕ್ಟಾಗಿ ಇನ್ನೂ ನಾನು ಟೈಮ್ ಮಾಡಿಲ್ಲ, ಬಟ್ ಆದರೂ ದಿಸ್ ಲುಕ್ಸ್ ಲೈಕ್ ಅನ್ಬಿಲೀವಬಲಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ವಾಟ್ ಅ ಲವ್ಲಿ ಕಲರ್ ಗೈಸ್. ಇವಾಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇದನ್ನು ಟ್ರೈ ಮಾಡೋಣ. ಇದಂತೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಐ ಡೋಂಟ್ ನೋ ಇಫ್ ದ ಕ್ಯಾಮ್ರಾ ಇಸ್ ಮೇಕಿಂಗ್ ಜಸ್ಟಿಸ್, ಬಟ್ ರಿಯಲಾಗಂತೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕಲರ್. ಇದು ನೋಡಿ ಕಲರ್ ಹೇಗಿದೆ. ರಿಯಲಾಗಿ ತುಂಬ ಎಲ್ಲೋ ಕಾಣಿಸುತ್ತೆ ಗೈಸ್. ಇದು ನಾನು ಆರ್ಡರ್ ಮಾಡ್ಬೇಕಾದ್ರೆ ಬ್ಲ್ಯಾಕ್ ಕಲರ್ ಇರುತ್ತೆ ಅಂದ್ಕೊಂಡು ಆಸೆ ಪಟ್ಬಿಟ್ಟು ಮಾಡಿದ್ದೆ. ಬಟ್ ದಿಸ್ ಕಲರ್ ಇಸ್ ನಾಟ್ ಫಾರ್ ಮೀ. ತುಂಬ ಕಮ್ಮಿ ಸ್ಕಿನ್ ಟೋನ್ಗೆ ಈ ಒಂದು ಕಲರ್ ಸೂಟ್ ಆಗುತ್ತೆ. ಎಸ್ಪೆಷಲಿ ಇಂಡಿಯಾದವ್ರಿಗೆ ಸೂಟ್ ಆಗೋ ಡೌಟೇನೆ. ಸೊ ದಿಸ್ ಇಸ್ ದ ಲಾಸ್ಟ್ ಎಕ್ಸ್ಟೆನ್ಷನ್ ದಟ್ ಐಲ್ ಬಿ ವೇರಿಂಗ್. ನೋಡಿ ಯಾವ ಥರ ಇರುತ್ತೆ, ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ನಾಟ್ ಫಾರ್ ಎವ್ರಿ ಒನ್. ತುಂಬ ಅವ್ರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಇದು ಚೆನ್ನಾಗಿರುತ್ತೆ. ಇಫ್ ಯು ಡೋಂಟ್ ನೋ ವೇರ್ ಟು ಸ್ಪೆಂಡ್ ಯುವರ್ ಮನಿ, ಸ್ಪೆಂಡ್ ಹಿಯರ್. ವಾವ್ ಗೈಸ್, ನಾನು ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿರಲಿಲ್ಲ, ಬಟ್ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಕಾಣಿಸ್ತಿದೆ ಇದು. ವಾವ್, ಓ ಮೈ ಗಾಡ್, ಅಂದ್ಕೊಂಡಿದ್ದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಚೆನ್ನಾಗಿದೆ ಇದು. I can't believe this is me. So this is how it is. ಗೈಸ್, ಆ್ಯಕ್ಚುಲಿ ಇವತ್ತು ನಾನು ಏನು ಮೇಕಪ್ ಮಾಡಿದ್ದೀನಿ ಮತ್ತು ಬಟ್ಟೆ ಹಾಕಿದ್ದೀನಿ, ಐ ಫೀಲ್ ಲೈಕ್ ಇದಕ್ಕೆ ಇದು ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಅಂತ ಅನ್ನಿಸ್ತದೆ. so in love with this. I just don't want to take this off ಅಂತ ಅನಿಸ್ತಿದೆ ಇವಾಗ. Probably I'll take a photo in this now. That's most of it ಅಂತ ಹೇಳ್ಬೋದು. And I hope you guys enjoyed this video. ಇದೇ ಥರ ನೆಕ್ಸ್ಟ್ ಯಾವುದ್ರ ಬಗ್ಗೆ ನೀವು ರಿವ್ಯೂ ನೋಡೋದಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ. ಬಾಯೊಳಗೆಲ್ಲ ಕೂದಲು ಹೋಗ್ತದೆ, ಸೊ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವುದ್ರ ಬಗ್ಗೆ ರಿವ್ಯೂ ನೋಡೋದಕ್ಕೆ ಇಷ್ಟಪಡ್ತೀರಾ. That's most of it. And I hope you guys enjoyed this video. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. See you in next video. Bye bye.